ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಎರಡು ಪ್ರಮುಖ 7 ಸೀಟರ್ ಗಾಡಿಗಳನ್ನ ಮುಖಾಮುಖಿ ಮಾಡ್ತಾ ಇದ್ದೀವಿ. ಒಂದು ಕಡೆ ನಿಸ್ಸಾನ್ ಗ್ರಾವೆಟ್, ಇನ್ನೊಂದು ಕಡೆ ರೆನಾಲ್ಟ್ ಟ್ರೈಬರ್. ಹಾಗಾದ್ರೆ ಒಂದು ಕುಟುಂಬಕ್ಕೆ ಇವೆರಡರಲ್ಲಿ ಯಾವುದು ಬೆಸ್ಟ್? ಬನ್ನಿ ಡೀಟೇಲ್ ಆಗಿ ನೋಡೋಣ. ಸರಿ, ನಮ್ಮ ಮುಂದೆ ಇರೋ ಈ ಎರಡು ಗಾಡಿಗಳನ್ನ ನೋಡಿದ್ರೆ, ಒಂದು ಹೊಸ ಸ್ಪರ್ಧಿ, ಇನ್ನೊಂದು ಮಾರುಕಟ್ಟೆಯಲ್ಲಿ ಈಗಾಗ್ಲೇ ತನ್ನ ಜಾಗ ಮಾಡ್ಕೊಂಡಿರೋ ಅನುಭವಿ ಆಟಗಾರ. ಅಂದ್ರೆ ಹೊಸ್ದಾಗ್ ಬಂದಿರೋ ನಿಸ್ಸಾನ್ ಗ್ರೂವೈಟ್ ಮತ್ತು ಈಗಾಗ್ಲೇ ಜನಪ್ರಿಯವಾಗಿರೋ ರೆನಾಲ್ಟ್ ಟ್ರೈಬರ್. ಆದ್ರೆ ಇವೆರಡರ ನಡುವೆ ನಾವು ಅಂದ್ಕೊಂಡಿದ್ಕಿಂತ ಒಂದು ದೊಡ್ಡ ಕನೆಕ್ಷನ್ ಇದೆ. ನೋಡಿ, ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಇಡೀ ಹೋಲಿಕೆಯ ಮೂಲನೇ ಈ ಒಂದು ವಾಕ್ಯ. ಅಂದ್ರೆ ಗ್ರಾವೈಟ್ ಏನಿದೆ ಅಲ್ವಾ, ಅದು ಬರೀ ಟ್ರೈಬರ್ನ ಒಂದು ಕಾಂಪಿಟೀಟರ್ ಮಾತ್ರ ಅಲ್ಲ, ಅದು ಅದೇ CMF A+ ಪ್ಲಾಟ್ಫಾರ್ಮ್ ಮೇಲೆ ಕಟ್ಟಿರೋ ಒಂದು ರೀಇಂಜಿನಿಯರ್ಡ್ ವರ್ಷನ್. ಹೌದು. ಸೊ ಒಂದೇ ಪ್ಲಾಟ್ಫಾರ್ಮ್ ಅಂದ್ಮೇಲೆ ಇವೆರಡೂ ಒಂದೇ ಥರಾನಾ? ಖಂಡಿತ ಇಲ್ಲ. ಒಂದೇ DNA ಇದ್ರೂ ಅವುಗಳ ಪರ್ಸನಾಲಿಟಿ ಮಾತ್ರ ಬೇರೆ ಬೇರೆ. ಹಾಗಾದ್ರೆ ಅವುಗಳ ದಾರಿ ಎಲ್ಲಿ ಬೇರೆ ಆಗತ್ತೆ? ಬನ್ನಿ ಮೊದಲು ಅವುಗಳ ಲುಕ್ನಿಂದಾನೇ ಶುರು ಮಾಡೋಣ. ಮೊದಲ ನೋಟದಲ್ಲೇ ಕಾಣೋ ದೊಡ್ಡ ವ್ಯತ್ಯಾಸ ಅಂದ್ರೆ ಅವುಗಳ ಫ್ರಂಟ್ ಡಿಸೈನ್. ನಿಸ್ಸಾನ್ ಗ್ರಾವೈಟ್ ತನ್ನ ಸಿಗ್ನೇಚರ್ V-ಮೋಷನ್ ಗ್ರಿಲ್ ಜೊತೆ ಒಂದು ಬೋಲ್ಡ್, ಪ್ರೀಮಿಯಂ ಲುಕ್ ಕೊಡುತ್ತೆ. ಇದು ನೋಡೋಕೆ ತುಂಬಾನೇ ಮಾಡರ್ನ್ ಆಗಿದೆ. ಆದ್ರೆ ರೆನಾಲ್ಟ್ ಟ್ರೈಬರ್ ಮಾತ್ರ ತನ್ನ ಸ್ಲೀಕ್, ಸಿಂಪಲ್ ಆದ ಪ್ರೊಫೈಲ್ನಲ್ಲೇ ಉಳಿದಿದೆ, ಸೊಗಸಾಗಿದೆ. ಇನ್ನು ಕಲರ್ ಆಪ್ಷನ್ಸ್ ಕೂಡ ಅವುಗಳ ಬೇರೆ ಬೇರೆ ಪರ್ಸನಾಲಿಟಿಯನ್ನ ಎತ್ತಿ ತೋರಿಸುತ್ತೆ. ಗ್ರಾವೈಟ್ನಲ್ಲಿ ಕ್ಲಾಸಿಕ್, ಸಾಲಿಡ್ ಕಲರ್ಸ್ ಇದ್ರೆ, ಟ್ರೈಬರ್ನಲ್ಲಿ ಡ್ಯುಯಲ್ ಟೋನ್ ಆಪ್ಷನ್ಸ್ಗಳು ಜೊತೆ ಸ್ವಲ್ಪ ವೈಬ್ರೆಂಟ್ ಕಲರ್ಸ್ ಕೂಡ ಸಿಗುತ್ತೆ. ಸರಿ, ಈಗ ಗಾಡಿಯ ಹೃದಯ ಭಾಗ ಅಂದ್ರೆ ಇಂಜಿನ್ ಕಡೆ ಗಮನ ಕೊಡೋಣ. ಇಲ್ಲೇ ನೋಡಿ, ಇವುಗಳ ಅವಳಿ ಜವಳಿ ಸ್ವಭಾವ ಮತ್ತೊಮ್ಮೆ ನಮ್ಮ ಮುಂದೆ ಬಯಲಾಗುತ್ತೆ. ನೋಡಿ, ಈ ಟೇಬಲ್ ಎಲ್ಲವನ್ನೂ ಹೇಳುತ್ತೆ. ಇವೆರಡರ ಪವರ್ ಟ್ರೈನ್ ಸಂಪೂರ್ಣವಾಗಿ ಒಂದೇ. ಎರಡರಲ್ಲೂ 1.0 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಎಂಜಿನ್ ಇದೆ. 71 bhp ಪವರ್, 96 Nm ಟಾರ್ಕ್. ಪರ್ಫಾರ್ಮೆನ್ಸ್ ವಿಚಾರದಲ್ಲಿ, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ನಲ್ಲಿ ಯಾವುದೇ ದೊಡ್ಡ ವ್ಯತ್ಯಾಸ ಸಿಗಲ್ಲ. ಹಾಗಾದ್ರೆ ಇಂಜಿನ್ ಒಂದೇ ಆದ್ಮೇಲೆ ದಿನನಿತ್ಯದ ಬಳಕೆಯಲ್ಲಿ ಇವೆರಡೂ ಹೇಗೆ ಭಿನ್ನವಾಗಿವೆ? ಉತ್ತರ ಸಿಗೋದು ಅವುಗಳ ಫೀಚರ್ಸ್ ಮತ್ತು ಪ್ರಾಕ್ಟಿಕಲ್ ಡಿಸೈನ್ನಲ್ಲಿ. ಇವೆರಡೂ ಗಾಡಿಗಳ್ನಲ್ಲಿ ಮಾಡರ್ನ್ ಫೀಚರ್ಸ್ಗೆ ಏನೂ ಕಮ್ಮಿ ಇಲ್ಲ. 8 ಇಂಚ್ನ ಟಚ್ ಸ್ಕ್ರೀನ್, ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್. ಅಷ್ಟೇ ಅಲ್ಲ, ಸೇಫ್ಟಿಗಾಗಿ 6 ಏರ್ಬ್ಯಾಗ್ಸ್ಗಳು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಸೊ ಕನೆಕ್ಟಿವಿಟಿ ಮತ್ತೆ ಸೇಫ್ಟಿ ವಿಚಾರದಲ್ಲಿ ಎರಡೂ ಸ್ಟ್ರಾಂಗ್ ಆಗಿವೆ. ಇಲ್ಲಿ ನೋಡಿ, ಪ್ರತಿಯೊಂದು ತನ್ನದೇ ಆದ ಒಂದು ಸ್ಪೆಷಲ್ ಅಡ್ವಾಂಟೇಜ್ ಕೊಡುತ್ತೆ. ಗ್ರಾವೈಟ್ ತನ್ನ ಕ್ಲಾಸ್ ಲೀಡಿಂಗ್ 31 ಲೀಟರ್ ಕ್ಯಾಬಿನ್ ಸ್ಟೋರೇಜ್ನಿಂದಾಗಿ ಚಿಕ್ಕಪುಟ್ಟ ವಸ್ತುಗಳನ್ನ ಇಡೋಕೆ ಜಾಸ್ತಿ ಜಾಗ ಕೊಡುತ್ತೆ. ಆದ್ರೆ ಟ್ರೈಬರ್ ಒಂದು ದೊಡ್ಡ ಅಸ್ತ್ರವನ್ನ ಇಟ್ಕೊಂಡಿದೆ, ಅದೇ ಫ್ಯಾಕ್ಟರಿ ಫಿಟೆಡ್ CNG ಆಪ್ಷನ್. ಇದರಿಂದ ರನ್ನಿಂಗ್ ಕಾಸ್ಟ್ ಗಣನೀಯವಾಗಿ ಕಡಿಮೆ ಆಗತ್ತೆ. ಇನ್ನು ದೊಡ್ಡ ಟ್ರಿಪ್ ಹೋಗುವಾಗ ಅಥವಾ ಏನಾದ್ರೂ ದೊಡ್ಡ ವಸ್ತುಗಳನ್ನ ಸಾಗಿಸಬೇಕಾದ್ರೆ 3ನೇ ಸಾಲಿನ ಸೀಟುಗಳನ್ನ ತೆಗೆದು ಹಾಕಿದಾಗ ಎರಡೂ ಗಾಡಿಗಳಲ್ಲೂ ನಿಮ್ಗೆ 625 ಲೀಟರ್ನಷ್ಟು ದೊಡ್ಡ ಬೂಟ್ ಸ್ಪೇಸ್ ಸಿಗುತ್ತೆ. ಇದು ನಿಜಕ್ಕೂ ಅದ್ಭುತ ಅಲ್ವಾ? ಸೊ ಕೊನೆಯಲ್ಲಿ ಇವೆರಡೂ ಗಾಡಿಗಳು ಒಂದು ಫ್ಲೆಕ್ಸಿಬಲ್ ಫ್ಯಾಮಿಲಿ ಕಾರ್ ಅನ್ನೋ ಮಾತಿಗೆ ನ್ಯಾಯ ಒದಗಿಸ್ತವೆ. ಬೇಕಾದಾಗ 7 ಜನ ಕೂರ್ಬೋದು, ಬೇಡವಾದಾಗ 3ನೇ ಸಾಲಿನ ಸೀಟುಗಳನ್ನ ತೆಗೆದು ಲಗೇಜ್ ಇಡ್ಬೋದು. ಈ ವರ್ಸಟೈಲಿಟಿ ಇವುಗಳ ದೊಡ್ಡ ಪ್ಲಸ್ ಪಾಯಿಂಟ್. ಬನ್ನಿ ಈಗ ಕೊನೆಯ ಆದ್ರೆ ತುಂಬಾನೇ ಮುಖ್ಯವಾದ ವಿಚಾರಕ್ಕೆ ಬರೋಣ. ಅದೇ ಬೆಲೆ. ಕೊಡುವ ದುಡ್ಡಿಗೆ ಯಾವುದು ಬೆಸ್ಟ್ ವ್ಯಾಲ್ಯೂ ಕೊಡುತ್ತೆ ನೋಡೋಣ. ನಿಸ್ಸಾನ್ ಗ್ರಾವೈಟ್ನ ಆರಂಭಿಕ ಎಕ್ಸ್ ಶೋರೂಮ್ ಬೆಲೆಯನ್ನ 5.65 ಲಕ್ಷಕ್ಕೆ ಇಟ್ಟಿದೆ. ಇದು ಟ್ರೈಬರ್ಗಿಂತ ಸುಮಾರು 11,000 ರೂಪಾಯಿ ಅಗ್ಗಾ. ಇದೊಂದು ತುಂಬಾ ಅಗ್ರೆಸಿವ್ ಸ್ಟಾರ್ಟಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರೈಸಿಂಗ್ ಸ್ಟ್ರಾಟಜಿ ಇದೆ ನೋಡಿ. ಗ್ರಾವೈಟ್ ಸ್ಟಾರ್ಟಿಂಗ್ ಪ್ರೈಸ್ ಕಡಿಮೆ ಇರ್ಬೋದು, ಆದ್ರೆ ಅದರ ಟಾಪ್ ಮಾಡೆಲ್ ಅದು ಟ್ರೈಬರ್ನ ಟಾಪ್ ಮಾಡೆಲ್ಗಿಂತ ಕಾಸ್ಟ್ಲಿ. ಸೊ ಇಲ್ಲಿ ಗೇಮ್ ಪ್ಲಾನ್ ಏನಪ್ಪಾ ಅಂದ್ರೆ, ಕಡಿಮೆ ಬೆಲೆಗೆ ಎಂಟ್ರಿ ಕೊಟ್ಟು ಆಮೇಲೆ ಜಾಸ್ತಿ ಫೀಚರ್ಸ್ ಇರೋ ಟಾಪ್ ಮಾಡೆಲ್ ಕಡೆಗೆ ಗ್ರಾಹಕರನ್ನ ಸೆಳೆಯೋದು. ಇದು ಒಂದು ಒಳ್ಳೆ ತಂತ್ರ ಅಲ್ವಾ? ಇಡೀ ಚರ್ಚೆಯನ್ನ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಆಯ್ಕೆ ನಿಮ್ಮ ಆದ್ಯತೆಗಳ ಮೇಲೆ ನಿಂತಿದೆ. ನಿಮ್ಗೆ ಪ್ರೀಮಿಯಂ ಲುಕ್, ಜಾಸ್ತಿ ಸ್ಟೋರೇಜ್ ಬೇಕಾ? ಹಾಗಿದ್ರೆ ಗ್ರಾವೈಟ್ ನಿಮ್ಗಾಗಿ. ಇಲ್ಲ, ನನಗೆ ಕಡಿಮೆ ರನ್ನಿಂಗ್ ಕಾಸ್ಟ್, CNG ಆಪ್ಷನ್ ಮುಖ್ಯ ಅಂದ್ರೆ ಆಗ ಟ್ರೈಬರ್ ಬೆಸ್ಟ್ ಚಾಯ್ಸ್. ಸೊ ಒಂದೇ DNA, ಆದ್ರೆ ಪರ್ಸನಾಲಿಟಿ ಬೇರೆ ಬೇರೆ. ಒಂದ್ ಕಡೆ ಪ್ರೀಮಿಯಂ ಸ್ಟೈಲಿಂಗ್ ಹಾಗೂ ಸ್ಟೋರೇಜ್, ಮತ್ತೊಂದ್ ಕಡೆ ಪ್ರೂವನ್ ವ್ಯಾಲ್ಯೂ ಮತ್ತು ಇಂಧನದ ಫ್ಲೆಕ್ಸಿಬಿಲಿಟಿ. ಹಾಗಾದ್ರೆ ಈ ಇಬ್ಬರು ಸೋದರ ಸಂಬಂಧಿಗಳಲ್ಲಿ ನಿಮ್ಮ ಕುಟುಂಬಕ್ಕೆ ಯಾವುದು ಸರಿಹೊಂದುತ್ತೆ? ನೀವೇ ನಿರ್ಧರಿಸಿ.